ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಇವತ್ತು ಏನು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂತಹ ಲೀಸ್ಟನ್ನು ನೀವು ನೋಡ್ತಾ ಇದ್ರಿ. ಈಗ ನೀವು ಕೆ ಎ ವೆಬ್ಸೈಟಿಗೆ ಹೋದ್ರಿ ಅಂತ ಅಂದರೆ ಕೆ ಎ ವೆಬ್ಸೈಟಲ್ಲಿ ಈ ರೀತಿ ಒಂದು ನಿಮಗೆ ಕಾಣಿಸ್ತದೆ, ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕೆ ಇ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಹೋದ್ಮೇಲೆ ಇಲ್ಲಿ ಅಡ್ಮಿಷನ್ ಅಂತ ಇದೆ. ಯು ಜಿ ಸಿ 2024 ನಿಮಗೆ ಆನ್ಲೈನ್ ಪರಿಶೀಲಿಸಿದ ಪಟ್ಟಿ ಅಂತ ಕಾಣಿಸ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ರಿಜಿಸ್ಟರ್ ನಂಬರ್, ಎಂಟರ್ ರಿಜಿಸ್ಟರ್ ನಂಬರ್ ಅಂತಂದರೆ ಅಪ್ಲಿಕೇಶನ್ ನಂಬರ್ ಗೊತ್ತಿರಲಿ. ರಿಜಿಸ್ಟರ್ ನಂಬರ್ ಅಂತಂದರೆ KCET ಅಪ್ಲಿಕೇಶನ್ ಫಾರ್ಮಲ್ಲಿರುವಂತಹ ಮೇಲ್ಗಡೆ ಕಾಣುವಂಥ ನಂಬರ್ನ ನೀವು ಹಾಕಬೇಕು. ಡೋಂಟ್ ಆ್ಯಡ್ ಆರ್ ಪುಟ್ ಎನಿ CET ನಂಬರ್, ಅಂದರೆ ಹಾಲ್ ಟಿಕೆಟಲ್ಲಿ ಇರುವಂಥ ರೋಲ್ ನಂಬರ್ನ ಹಾಕೋದಕ್ಕೆ ಹೋಗಬೇಡಿ. ಅದಾದಮೇಲೆ ಡೇಟ್ ಆಫ್ ಬರ್ತನ್ನು ಈ ಒಂದು ಫಾರ್ಮ್ಯಾಟಲ್ಲಿ ಹಾಕಿ ಕ್ಯಾಪ್ಚಾವನ್ನು ಹಾಕಿ ಸರ್ಚ್ ಅಂತ ಕೊಟ್ಟಾಗ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗ್ತದೆ. ಇದರಲ್ಲಿ ಕೆಲವೊಂದಷ್ಟು ಡೌಟ್ಸ್ಗಳಿವೆ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಮುಗಿಯುವಂಥ ಹೊತ್ತಿಗೆ, ಅಂದರೆ ಇವತ್ತಿನ ದಿನ ಮುಗಿಯುವಂಥ ಹೊತ್ತಿಗೆ ನನ್ನ ಚಾನಲ್ಗೆ 2 ಲಕ್ಷ ಸಬ್ಸ್ಕ್ರೈಬರ್ನ ಕೊಡುವಂಥ ಜವಾಬ್ದಾರಿ ನಿಮ್ಮದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾಕಂತಂದರೆ ನಿಮ್ಮ ಒಂದು ಸಪೋರ್ಟೇ ನಮಗೆ ಇಂಪಾರ್ಟೆಂಟು, ರೈಟ್? ನೀವು ಈ ರೀತಿ ನೋಡಿದಾಗ ಕೆಳಗಡೆ ಫಸ್ಟ್ ಆಫ್ ಆಲ್ ಹೇಳಿಬಿಡ್ತೀನಿ, ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಇದು ಓಪನ್ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಆ ವಿದ್ಯಾರ್ಥಿಗಳು CET ಎಕ್ಸಾಮನ್ನು ಬರೆದಿರೋದಿಲ್ಲ. ನನ್ನ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅಥವಾ ಕೇಳಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ತದೆ. ಯಾವುದೇ ರೀತಿಯ ಬುಲ್ಶಿಟ್ಗಳನ್ನು ಇಲ್ಲಿ ಹೇಳೋದಿಲ್ಲ, ಯಾವುದೇ ರೀತಿಯ ಪ್ರಮೋಷನ್ಗಳನ್ನ ನಾನು ಇಲ್ಲಿ ಮಾಡೋದಿಲ್ಲ. ಹೇಳಿದ್ದನ್ನೇ ಹೇಳೋದು ನನ್ನ ವಿಡಿಯೋದಲ್ಲಿ ಎಲ್ಲಿ ಇರೋದೇ ಇಲ್ಲ. ನಿಮಗೆ ಅರ್ಥ ಆಗಬೇಕು ಅಂತ ಹೇಳೋದಕ್ಕೆ ಹೇಳುವಂಥ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕರೆಕ್ಟಾಗಿ ಕೇಳಿ. ಮೊದಲನೇದಾಗಿ ಈ ಒಂದು KCET ಲಿಂಕಲ್ಲಿ ನೀವು ಎಲ್ಲವನ್ನು ಹಾಕಿದಾಗ ಕೆಲವೊಂದು ಸಾರಿ ಏನೂ ಬರೋದಿಲ್ಲ. ಯಾಕೆ ಅಂತ ಅಂದರೆ ಸಾಫ್ಟ್ವೇರ್ ಬ್ಯುಸಿ ಇರ್ತದೆ. ಇದು KEA ಸಾಫ್ಟ್ವೇರ್ ಗೊತ್ತಿರಲಿ. ಸಾಫ್ಟ್ವೇರ್ ಬ್ಯುಸಿ ಇರ್ತದ, ಬರೋದಿಲ್ಲ, ಫೈನ್, ಅದು ಒಂದು ರೀಸನು. ಎರಡನೇದಾಗಿ ಈ ಒಂದು ಪೇಜ್ ನಿಮಗೆ ಯಾಕೆ ಓಪನ್ ಆಗೋದಿಲ್ಲ ಅಂತಂದರೆ ನೀವು KCET ಎಕ್ಸಾಮಿನೇಷನನ್ನು ಬರೆದಿರೋದಿಲ್ಲ, ನಿಮಗೆ ಯಾವುದೇ ರೀತಿ KCET ರ್ಯಾಂಕ್ಗಳು ಬಂದಿರೋದಿಲ್ಲ, ನಿಮಗೆ ಇದು ಬರೋದಿಲ್ಲ. ಮೂರನೇದಾಗಿ ನೀವು KCET ಎಕ್ಸಾಮನ್ನು ಬರೆದುಬಿಟ್ಟು ಕೂಡ ಮೇಲಿಂದ ಪೇಜ್ ಎಲ್ಲ ಓಪನ್ ಆಗ್ತದೆ, ಬಟ್ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇರುವಂಥ ನನ್ನ ಒಂದು ಈ ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ನನ್ನ ಕರ್ಸರು. ಆ ಕರ್ಸರಲ್ಲಿ ಇಲ್ಲೇನು ಅಪ್ಲಿಕೇಶನ್ಸ್ ಆ್ಯಂಡ್ CET ನಂಬರ್, ಕ್ಯಾಂಡಿಡೇಟ್ ನೇಮ್ ಅಂತ ಇದೆಯಲ್ಲ, ಇದು ಯಾವುದೂ ಕೂಡ ನಿಮಗೆ ಕಾಣಿಸೋದೇ ಇಲ್ಲ, ಬ್ಲ್ಯಾಂಕ್ ಬರ್ತದೆ. ಹೀಗಿದ್ರೂ ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಅದು ಸಾಫ್ಟ್ವೇರ್ ಇಶ್ಯೂದಿಂದ ಹಂಗಾಗಿರ್ಬೋದು. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ, ಇವತ್ತು ಬಿಟ್ಟು ನಾಳೆ ಟ್ರೈ ಮಾಡಿ, ನಿಮಗೆ ಸೊಲ್ಯೂಷನ್ ಸಿಗ್ತದೆ. ಇನ್ನು ಒಂದು ಸಾರಿ ಹೀಗೆ ಓಪನ್ ಆದ ಮೇಲೆ ಇದರಲ್ಲಿ ಮೊದಲನೇದು ಅಪ್ಲಿಕೇಶನ್ ನಂಬರ್ ಇರ್ತದೆ, ಎರಡನೇದು CET ನಂಬರ್ ಇರ್ತದೆ, ಮೂರನೇದಾಗಿ ಕ್ಯಾಂಡಿಡೇಟ್ ನೇಮ್ ಇರ್ತದೆ, ನಾಲ್ಕನೇದಾಗಿ ಎಲಿಜಿಬಿಲಿಟಿ ಕ್ಲಾಸ್ A ಅಂತ ಇರ್ತದೆ, ಐದನೇದಾಗಿ ಕ್ಯಾಟಗರಿ 3A ಅಂತ ಇರ್ತದೆ. 3A ಇರ್ಬೋದು, ಜೆಂಡರ್ ಮೆರಿಟ್ ಇರ್ಬೋದು, 2A ಇರ್ಬೋದು, 2B ಇರ್ಬೋದು, ಯಾವ್ದು ಬೇಕಾದರೂ ಇರ್ಬೋದು. ನೀವು ಯಾವುದನ್ನು KEA ವೆಬ್ಸೈಟಿನಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಿರ್ತೀರಿ ಅದು ಇರ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ಬಹಳ ಇಂಪಾರ್ಟೆಂಟ್ ಅಂತಂದರೆ ಇದು ವೆರಿಫಿಕೇಷನ್ ಸ್ಲಿಪ್ ಅಲ್ಲ ಅನ್ನೋದು ಗೊತ್ತಿರಲಿ. ದಿಸ್ ಈಸ್ ನಾಟ್ ಯುವರ್ ವೆರಿಫಿಕೇಷನ್ ಸ್ಲಿಪ್, ಗೊತ್ತಿರಲಿ. ವೆರಿಫಿಕೇಷನ್ಸ್ ಸಪ್ರೇಟಾಗಿ ಕೊಡ್ತಾರೆ. ಇದು ಓನ್ಲಿ ನಿಮಗೆ ಯಾವ್ಯಾವ ಕ್ಯಾಟಗರಿ ಅಪ್ಲೈ ಆಗಿದೆ, ಯಾವ್ಯಾವುದು ಕ್ಲಾಸ್ ಇದೆ, ಏನಿದೆ ಅನ್ನೋದು ಮಾತ್ರ ಗೊತ್ತಾಗ್ತದೆ. ಇದರಲ್ಲೂ KE ಅವರ ಕಡೆಯಿಂದ ಪ್ರಾಬ್ಲಮ್ ಇದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ ನಾನು ಹೇಳೋದು. ಈಗ ಕ್ಲಾಸ್ A ಅಂತ ಗೊತ್ತಾಗ್ತದೆ, ಕ್ಯಾಟಗರಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಕ್ಯಾಟಗರಿ ನಿಮ್ಮದು ಯಾವ್ದು ಬೇಕಾದ್ರೂ ಬಂದಿರ್ಬೋದು. ಇನ್ಕಮ್ ಎಷ್ಟು ನೀವು ಮೆನ್ಷನ್ ಮಾಡಿರ್ತೀರಿ ಅದು ಬಂದಿರ್ತದೆ. ಇಲ್ಲಿ ಮೊದಲನೇ ವರಿ ಮಾಡ್ಕೊಳ್ಳೋದು, ಸರ್ ಇನ್ಕಮ್ 0 ಇದೆ, ಏನು ಮಾಡಬೇಕು? 0 ಇದೆ. ಯಾಕೆ ಅಂತಂದರೆ ನಿಮ್ಮದು ಕ್ಯಾಟಗರಿ ಜನರಲ್ ಮೆರಿಟ್ ಇದೆ. ಕ್ಯಾಟಗರಿ ಜನರಲ್ ಮೆರಿಟ್ ಇದೆ ಅಂತಂದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟನ್ನು ಕೇಳಿರೋದಿಲ್ಲ. ಕೇಳಿರೋದಿಲ್ಲ ಅಂದಾಗ ನೀವು ಅಪ್ಲೋಡ್ ಮಾಡಿರೋದಿಲ್ಲ. ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರೋದಿಲ್ಲ ಅಂದಾಗ ನಿಮ್ಮ ಇನ್ಕಮ್ 0 ಅಂತಲೇ ಬರ್ತದೆ. ನಿಮ್ಮ ಇನ್ಕಮ್ ಕೋಟಿಗಟ್ಟಲೆ ಇರಬಹುದು, ಬಟ್ ಅಲ್ಲಿ 0 ಬಂದಾಗ ನೀವೇನು ಮನಸ್ಸಿಗೆ ಹಚ್ಕೋಬೇಕಂತ ಏನಿಲ್ಲ. ಅಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರೋದೇ ಇರುವಂಥ ಕಾರಣಕ್ಕೆ ಅಲ್ಲಿ 0 ಅಂತ ಬಂದಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಇರೋದು SNQ. ಇದು ಬಹಳ ಜನ ವಿದ್ಯಾರ್ಥಿಗಳು ತಲೆ ಕೆಟ್ಟೋಗಿದೆ. ಇದರ ಬಗ್ಗೆ ಸಪ್ರೇಟಾಗಿ ವಿಡಿಯೋವನ್ನೇ ಮಾಡಿದ್ದೇನೆ. ನೀವಿಷ್ಟೇ ವಾಟ್ ಈಸ್ ಮೀನಿಂಗ್ ಆಫ್ SNQ ಬೈ RH ಅಂತ ಹೊಡಿರಿ, ನಿಮ್ಗೆ ಗೊತ್ತಾಗ್ತದೆ ವಿಡಿಯೋ. SNQ ಅಂತ ಅಂದರೆ ಸೂಪರ್ ನ್ಯೂಮರರಿ ಕೋಟಾ. ಮೊದಲನೇದಾಗಿ ಗೊತ್ತಿರಲಿ, SNQ ಕೋಟಾ ಮೀನ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಇಂಜಿನಿಯರಿಂಗ್. ದಟ್ ಟು ರಿಮೆಂಬರ್, ಬೇಸ್ಡ್ ಆನ್ ದ ಲೆಸ್ ದ್ಯಾನ್ 8 lakh ಇನ್ಕಮ್, 8 ಲಕ್ಷಕ್ಕಿಂತ ಕಡಿಮೆ ಇರುವಂಥ ಇನ್ಕಮ್ ಅವರಿಗೆ ಇದು ಮಾತ್ರ ಅಪ್ಲೈ ಆಗ್ತದೆ. ಇದು ಇಂಜಿನಿಯರಿಂಗಿಗೆ ಮಾತ್ರ ಅಪ್ಲೈ ಆಗ್ತದೆ. ಸರ್ ನಾನು ಇಂಜಿನಿಯರಿಂಗ್ಗೆ ತೊಗೊಳ್ಳೋದಿಲ್ಲ, ಆದರೂ ಬಂದುಬಿಟ್ಟಿದೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಬಿಟ್ಟಿದ್ದದು, ಬಂದು ನೀವು ಹೋಗೋದಿಲ್ಲ ಅಂದ್ರೆ ಬಿಡಿ. ಬಟ್ ಅವ್ರ ಕಡೆಯಿಂದ ಏನೇನು ಬೇಕು ಎಲ್ಲ ಕೊಟ್ಟುಬಿಟ್ಟಿರ್ತಾರೆ ಅಷ್ಟೇ. ನಿಮ್ಮದೇನಾದರೂ ಜನರಲ್ ಮೆರಿಟ್ ಆಗಿದ್ದರೆ, ನಿಮ್ಮದು ಇನ್ಕಮ್ ಇಲ್ಲ ಅಂದರೆ SNQ ನೋ ಅಂತ ಬಂದಿರ್ತದೆ. ಇನ್ಕಮ್ ಏನಾದರೂ ಲೆಸ್ ದ್ಯಾನ್ 8 lakh ಮೆನ್ಷನ್ ಮಾಡಿದರೆ SNQ ಎಸ್ ಅಂತ ಬಂದಿರ್ತದೆ.
SNQ ಅಂತ ಅಂದರೆ ಇಂಜಿನಿಯರಿಂಗ್ದಲ್ಲಿ ನಿಮಗೇನಾದರೂ ಇದೊಂದು 3 to 5% ಸೀಟ್ಸ್ ಇರ್ತದೆ. ಸೊ ಬೈ ಲಕ್ ನಿಮಗೇನಾದರೂ SNQ ಕೋಟಾದಲ್ಲಿ ಸೀಟ್ ಏನಾದರೂ ಅಲಾಟ್ ಆಯಿತು ಅಂದರೆ ಫೀಸ್ ಸ್ಟ್ರಕ್ಚರ್ ಅರೌಂಡ್ 38,000 to 40,000 ಅಷ್ಟೇ ಇರ್ತದೆ. ಉಳಿದವರಿಗೆ 95,000 1 lakh ಇರ್ಬೋದು. ಬಟ್ ನಿಮಗೆ ಮಾತ್ರ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆದವರಿಗೆ ಓನ್ಲಿ ರಿಮೆಂಬರ್ 38,000 to 40,000 ಅಷ್ಟೇ ಇರ್ತದೆ ಅನ್ನೋದು ಗೊತ್ತಿರಲಿ. SNQ ಅಂದರೆ ಸೂಪರ್ ನ್ಯೂಮರರಿ ಕೋಟಾ. ಈ SNQ ಕೋಟಾವೇ ಬೇಕು ಅಂತೇಳಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮದು SNQS ಅಂತ ಬಂದ ಮೇಲೆ ಬೈ ಲಕ್ ಸಾಫ್ಟ್ವೇರ್ ಆ ಒಂದು 3 to 5% ಅಲ್ಲಿ ನಿಮ್ಮ ಹೆಸರನ್ನು ಬರ್ತಾ ಇದ್ದರೆ ಆ ಸಾಫ್ಟ್ವೇರ್ ನಿಮ್ಮ ಹೆಸರನ್ನು ತೋರಿಸ್ತದೆ, ನಿಮಗೆ ಎಷ್ಟು ಫೀಸಲ್ಲಿ ಬರ್ತದೆ ಅನ್ನೋದು ಗೊತ್ತಾಗ್ತದೆ. ದಿಸ್ ಈಸ್ SNQ. ರಿಮೆಂಬರ್ SNQ ಅಂತಂದ್ರೆ ಅಷ್ಟೇ. SNQ is for only engineering. SNQ ಅಂತಂದರೆ ಸೂಪರ್ ನ್ಯೂಮರರಿ ಕೋಟಾ. ಸೊ ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ KCET ಇಂಜಿನಿಯರಿಂಗ್. ಸೊ ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಲೆಸ್ ದ್ಯಾನ್ 8 lakh ಇನ್ಕಮ್ ಇರೋರಿಗೆ ಅಷ್ಟೇ. ಇದರಿಂದ ಭಾಳ ಯೂಸ್ ಅನ್ನೋ ಏನಂತಂದರೆ ನಿಮ್ಮ ಫೀಸ್ ಸ್ಟ್ರಕ್ಚರ್ ಕಡಿಮೆ ಆಗ್ತದೆ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ HK ಅಂದರೆ ಹೈದರಾಬಾದ್ ಕರ್ನಾಟಕ ನೀವು ಹಾಕಿದರೆ ಎಸ್ ಅಂತ ಬಂದಿರ್ತದೆ, ಇಲ್ಲಾಂದ್ರೆ ನೋ ಅಂತ ಬಂದಿರ್ತದೆ. JK ಅಂದರೆ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್, ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. JK ಅಂದರೆ ಜಮ್ಮು ಕಾಶ್ಮೀರ್. ಜೆಂಡರ್ ಮೇಲೋ ಫೀಮೇಲೋ ಬರ್ತದೆ. ಯಾರೋ ಒಬ್ರು ಮೆಸೇಜ್ ಮಾಡಿದ್ರು ನನಗೆ, ಸರ್ ಜೆಂಡರ್ ನಂದು ಫೀಮೇಲ್ ಅಂತ ಬಂದುಬಿಟ್ಟಿದೆ, ಬಟ್ ನಾನು ಮೇಲ್ ಇದ್ದೀನಿ, ಬಟ್ ಏನು ಮಾಡಬೇಕು? ಅವಾಗ ಅವನಿಗೆ ಹೇಳಿದೆ, ಹಂಗಾರೆ ಅಪ್ಲಿಕೇಶನ್ ಫಾರ್ಮ್ ತೆಗೆದು ನೋಡು, ಅದರಲ್ಲಿ ನಿಂದು ಫೀಮೇಲ್ ಇಲ್ಲ ಜೆಂಡರು, ಮೇಲ್ ಇದೆಯೋ ಫೀಮೇಲ್ ಇದೆ ನೋಡ್ಕೊ ಅಂತೇಳಿ. ಆವಾಗ ಹೇಳ್ತಾನೆ, ಸರ್ ನಂದು ಫೀಮೇಲ್ ಇದೆ, ಏನು ಮಾಡಬೇಕಂತೇಳಿ. ಸೊ ಇಷ್ಟು ದಿನ ಮೇಲೋ ಫೀಮೇಲೋ ಅಂತವು ನೋಡ್ಕೊಂಡಿಲ್ಲ ಅಂತ ಅಂದರೆ ನಾ ಏನು ಮಾಡಬೇಕು? ಇದು ಡಬಲ್ ಮೀನಿಂಗ್ ಡೈಲಾಗ್ ಅಲ್ಲ. ಸೊ ಮೇಲೋ ಫಿಮೇಲೋ ಅಂತೇಳಿ ನೀವು ನೋಡ್ಕೋಬೇಕು ಅಂದರೆ ಮೀನಿಂಗ್ ಏನಂತಂದರೆ, ಸೊ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಹಾಕಿರೋದು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಸೊ ಏನಾಗ್ತದೆ, ಈ ಸೈಬರ್ ಕೆಫೆದಲ್ಲಿ ಹಾಕುವಂಥ ನಿಮ್ಮ ಸೈಬರ್ ಅಣ್ಣ ಸೊ ಮೇಲೋ ಫಿಮೇಲೋ ನಿಮ್ಮನ್ನು ನೋಡ್ದೇ ಮೇಲ್ ಬದಲಿ ಫಿಮೇಲ್ ಬದಲಿ ಮೇಲ್ ಅಂತ ಮಾಡಿಬಿಟ್ಟಿರ್ತಾನೆ. ಅದಕ್ಕಾಗಿ ಆ ಮಿಸ್ಟೇಕನ್ನು ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟಾಗ ಮಾಡ್ಕೋಬೇಕಾಗ್ತದೆ, ಈಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಮೇಲೋ ಫಿಮೇಲೋ ಜೆಂಡರ್ ಅದು. ಇನ್ನು ಕನ್ನಡ ಮೀಡಿಯಮ್ ಎಸ್ ಆರ್ ನೋ ಅಂತ ಬಂದಿರ್ತದೆ. ಸೊ ಕನ್ನಡ ಮೀಡಿಯಮ್. ರೂರಲ್ ಎಸ್ ಆರ್ ನೋ ಅಂತ ಬಂದಿರ್ತದೆ. ಸ್ಟಡಿ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಎಸ್ ಅಂತ ಬಂದಿರ್ತದೆ. ಜನರಲ್ ಸ್ಟಡಿ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡಿದ್ದಾಗಿರ್ಬೋದು ಅಥವಾ ಸ್ಯಾಟ್ಸಿಂದ ಫೆಚ್ ಆಗಿರೋದಾಗಿರ್ಬೋದು, ಅವೆಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂತಂದರೆ ಎಸ್ ಅಂತ ಬಂದಿರ್ತದೆ. LM ಅಂತಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ LM. RM ಅಂತಂದರೆ ರಿಲಿಜಿಯಸ್ ಮೈನಾರಿಟಿ RM. ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಅಪ್ಲಿಕೇಬಲ್ ಆಗೋದು ಓನ್ಲಿ ಫಾರ್ ಮೆಡಿಕಲ್. ಅದಕ್ಕಾಗಿ ಇಲ್ಲಿ ಎಸ್ಸು ಕೊಟ್ಟಿಲ್ಲ, ನೋನು ಕೊಟ್ಟಿಲ್ಲ, ಡ್ಯಾಶ್ ಕೊಟ್ಟಿದ್ದಾರೆ. ಗೊತ್ತಿರಲಿ, ಡ್ಯಾಶ್ ಕೊಟ್ಟಿರೋದು ಯಾಕಂದರೆ ಸೊ ಇದು ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ನಿಮಗೆ ಇಲ್ಲಿ ಅಪ್ಲೈ ಆಗೋದಿಲ್ಲ, ನೀಟಿಗೆ ಮಾತ್ರ ಅಪ್ಲೈ ಆಗ್ತದೆ. ಇನ್ನು ಮುಂದಿನ ಕ್ವಶನ್ ಕೇಳ್ತಾರೆ, ಸರ್ ಹಾಗಾದರೆ ನೀಟಿಗೆ ಸಪ್ರೇಟಾಗಿ ಈ ರೀತಿ ಒಂದು ಲಿಂಕ್ ಕೊಡ್ತಾರಾ? ಡೆಫಿನೆಟ್ಲಿ ಕೊಡ್ತಾರೆ, ಕೊಡಲೇಬೇಕು ಅವರು. ಸೊ CET ಒಂದೇ ಕೊಡ್ಲಿಕ್ಕೆ ಬರೋದಿಲ್ಲ, ಕೊಡ್ತಾರೆ, ಡೋಂಟ್ ವರಿ, ಕೊಡ್ತಾರೆ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ನಿಮಗೆ ಏನೇನು ಗೊತ್ತಿರಬೇಕು, ಏನೇನಿದೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಂದಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ, ಅದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.